ಯಾಕೆ ಕಣ್ಣೀರ್ ಹಾಕ್ತಾರ ಹತ್ತುಕೊಂಡ ಕೇಳಿದ್ರೆ ಲೋಕದ ಜನತೆ ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ಆರಾಧನೆ ಇಲ್ಲ, ಪರಮಾತ್ಮನ ಪೂಜೆ ಇಲ್ಲ, ಕೇವಲ ಅನ್ಯಾಯ ಅತ್ಯಾಚಾರ ಅಧರ್ಮದೊಳಗಂದು ತೊಡಗಿರ್ತಕ್ಕಂಥ ಈ ಮನುಷ್ಯ ಜೀವಿಗಳನ್ನ ನೋಡಿ ನಾರದರು ಕಣ್ಣೀರ್ ಹಾಕ್ತಾರೆ, ದುಃಖ ಮಾಡ್ತಾರೆ. ಯಾರೆದುರಿಗೆ? ಶಿವನೆದುರಿಗೆ. ಒಂದು ಕ್ಷಣ ಭಗವಂತ ಭೂಲೋಕದ ಕಡೆಗೆ ನೋಡಿ ಒಂದು ಕ್ಷಣನೂ ಕೂಡ ಭಗವಂತನೇ ಸ್ವತಃ ಕಣ್ಣೀರ್ ಹಾಕ್ತಾನೆ. ಯಾಕ ಭಗವಂತ ಕಣ್ಣೀರ್ ಹಾಕ್ತಾನ ಅಂತಕೊಂಡ ಕೇಳಿದ್ರೆ ಪರಮಾತ್ಮನ ಯಾರೇ ಬೈದಾರೇನು, ಯಾರೇ ಹೊಡೆದಾರೇನು ಇಲ್ಲ. ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜಾ ಮಾಡ್ತೀನಿ, ದಾನ ಧರ್ಮಾದಿಗಳನ್ನ ಮಾಡ್ತೀನಿ, ಪರೋಪಕಾರ ಪುಣ್ಯಾದಿಗಳನ್ನ ಮಾಡಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ, ಇದು ಸತ್ಯ, ಇದು ಸತ್ಯ, ಸತ್ಯ ತಂದು ಭಗವಂತನ ಪಾದವನ್ನ ಮುಟ್ಟಿದ ಆಣಿ ಮಾಡಿರ್ತಕ್ಕಂಥ ಮನುಷ್ಯ ಜೀವಿಗಳು ಭಗವಂತನನ್ನೇ ಮರೆತು ಎಲ್ಲವನ್ನೂ ನೀಡಿರ್ತಕ್ಕಂಥ ಭಗವಂತ ಪರಮಾತ್ಮ ಏನು ಕೊಟ್ಟಿಲ್ಲ ಅಂತೀರಿ? ಎಲ್ಲವನ್ನೂ ಕೂಡ ಕೊಟ್ಟಾನೆ ಭಗವಂತ. ಅದಕ್ಕಾಗಿ ನಂದ ಶರಣರಂದ ಹೇಳ್ತಾರಲ್ಲ, ಕಡಿಗಿಲಿಲ್ಲದ ಬಂಡಿ ಹೊಡೆಗಡಬಹುದು ಮಾಂಬುದೆ, ಕಡಿಗೀಲು ಬಂಡಿಗಾಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಿಗೀಲು ಕಾಣ ರಾಮನಾಥ. ನೋಡ್ರವ್ರು ಜೇಡರ ದಾಕ್ಷಿಮಾರ್ಯ ಮನುಷ್ಯನಿಗೆಂದ ಏನು ಬೇಕು ಅನ್ನುವುದನ್ನ ಒಂದು ವಚನದೊಳಗೆಂದ ಹೇಳ್ತಾನೆ. ಕಡಿಗೀಲಿಲ್ಲದ ಬಂಡಿ ಹೊಡೆಗಡುವುದು ಮಾಂಬುದೆ, ಕಡಿಗೀಲು ಬಂಡಿಗಾಧಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಿಗೀಲು ಕಾಣ ರಾಮನಾಥ. ಆದ್ರೆ ಇಲ್ಲೊಂದು ಬಂಡಿ ಅದೆ, ಇದು ಸಾಮಾನ್ಯನಾಗಿರ್ತಕ್ಕಂಥ ಬಡಿಗೆ ಮಾಡಿರ್ತಕ್ಕಂಥ ಬಂಡಿ ಅಲ್ಲ. ಇದು ಯಾರಿಂದಲೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗಂಗಿಲ್ಲ. ಯಾರಿಂದ ಕಿಮ್ಮತ್ ಕಟ್ತೀವೇನು, ಯಾರಿಂದಲೂ ಕೂಡ ಕಿಮ್ಮತ್ ಕಟ್ಟಕ್ ಆಗಂಗಿಲ್ಲ. ಲಕ್ಷ ಅಂತಿರೋ, ಕೋಟಿ ಅಂತಿರೋ, ನೀವ್ ಏಟ್ ಅಂತೀರಿ, ಯಾರಿಂದಲೂ ಕೂಡ ಇದು ಬೆಲೆ ಕಟ್ಟಲಿಕ್ಕೆ ಆಗಿರ್ತಕ್ಕಂಥ ಇನ್ನೊಂದು ಬಂಡಿ ಅದೆ. ಅದು ಯಾವ ಬಂಡಿ ಎತ್ತಿಕೊಂಡ ಕೇಳಿದ್ರೆ ಮನುಷ್ಯನ ಜೀವನ ಅನ್ನತಕ್ಕಂಥ ಒಂದು ಬಂಡಿ ಅದೆ. ಇದು ಶರೀರನು ಕೂಡ ಒಂದು ಬಂಡಿನೇ, ಹೌದಲ್ರಿ? ಇದು ಶರೀರ ಅಂತಕ್ಕಂಥ ಒಂದು ಬಂಡಿ ಅದಲ್ಲ. ಇದು ಸುರುಳಿತವಾಗಿ ಹೋಗಬೇಕಾಗಿತ್ತು ಅಂದ್ರ, ಸುರುಳಿತವಾಗಿ ಹೋಗಿ ದಂಡಿ ಮುಟ್ಟಬೇಕಾಗಿತ್ತು ಅಂದ್ರ, ಇದು ಮಧ್ಯದೊಳಗೆ ಬಿದ್ದ ಮುರ್ಕೊಂಡು ಹೋಗಬಾರ್ದಾಗಿತ್ತು ಅಂದ್ರ, ಇದು ಇದು ಎಲ್ಲಿದಿಂದ ಬಂದದಲ್ಲ ಅಲ್ಲಿಗೆ ಹೋಗಬೇಕಾಗಿತ್ತು ಅಂತಂದ್ರ, ಇದು ಸಾಮಾನ್ಯವಾಗಿರ್ತಕ್ಕಂಥ ಬಂಡಿ ತಯಾರು ಮಾಡಿರ್ತಕ್ಕಂಥ ಬಡಿಗೆ ಅಲ್ಲ, ಪರಮಾತ್ಮ ಅನ್ನುವಂತ ಬಡಿಗೆ ತಯಾರು ಮಾಡ. ನೋಡ್ರಿ ಎಷ್ಟು ಚಂದ ಕೆತ್ಯಾನ, ಎಷ್ಟು ಚಂದ ಕೆತ್ತಾನ್ರಿ. ಒಬ್ರಿದ್ದಂಗ ಒಬ್ರಿಲ್ಲ ಏನ್ರಿ, ಎಷ್ಟು 3 ಊರವ್ರ ಕುಡೀರಿ ಖರೆ ಎಷ್ಟು ಚಂದ ಕೆತ್ತಾನ ನಿಮ್ಮ ಅಂತ ಟೈಮ್ ತೊಗೊಂಡು. ಹಾ ರೀ, ಎಷ್ಟು ಚಂದ ಕೆತ್ತೇನ್ರಿ. ಒಬ್ಬ ಇದ್ದಂಗ ತೇಟ ಅವನಂಗೆ ಅಂತಾರ, ಆದ್ರ ಅವ ಆಗಲ್ಲ. ಎಷ್ಟು ಚಂದ ನಿವಾಂತ ಕುತ್ಕೊಂಡಂದ ಕೆತ್ಯಾನ. ಯಾವ್ಯಾವ ಅವಯವಗಳು ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಟಾನ. ಅದಕ್ಕೆ ನಾವು ಚಂದ ಕಾಣಕತ್ತಿ, ಹೌದಲ್ರಿ? ಅಪ್ಪಿ ತಪ್ಪಿ ಮೂಗ್ ತಂದು ಇಲ್ಲಿ ಇಟ್ಟಿದ್ನಂದ್ರ ಏನ್ರಿ, ನತನಿ ಎಲ್ಲಿ ಇಡ್ತಿದ್ರಿ? ನತ್ ಅಂತೀರ, ಏನಂತೀರ ಅದಕ್ಕೆ? ಮೂಗು ಬಟ್ಟ. ಕನ್ನಡ ಇದು ಮೂಗೆ ಇಲ್ಲಿ ಇಟ್ಟಿದ್ನಂದ್ರೆ, ಈ ಬಾಯಿ ತಂದು ಇಲ್ಲಿ ಬಗಲಾಗಿ ಇಟ್ಟಿದ್ದ ಜೋಳಿಗೆ ಇಟ್ಟಾಗ. ಪಂಚಮಿ ಅಂದ ಉಂಡಿ ಕರ್ಚಿಕಾಯಲ್ಲಿ ಹಿಂಗ ಚೀಲ್ದಾಗ ಏನ್ರಿ, ಬಾಯಿ ತಂದು ಇಲ್ಲಿ ಇಟ್ಟಿದ್ದ, ಮೂಗ್ ತಂದು ಎಲ್ಲರ ಇಟ್ಟಿದ್ದ, ಕಣ್ ತಂದ ಈ ಕಡೆ ಡುಬ್ಬಕ್ಕಂದ ಇಟ್ಟಿದ್ನಂದ್ರ ಮುಂದಿಂದ ಏನ್ರ ಕಾಣ್ತಿತ್ತೇನ್? ಸುಮ್ಮನೆ ಎಡಕ ಬಲಕ ಈ ಕಡೆ ಗಿಡ ಆ ಕಡೆ ಗಿಡ, ಕಬ್ಬ ಗಿಬ್ಬ ನೋಡ್ಕೊತ ಹೋಗುದು. ಎಷ್ಟು ಮಜರು, ಎಷ್ಟು ಹುಷಾರಿದ್ದಿರ್ಬೇಕು ಭಗವಂತ. ಮನುಷ್ಯನ ಶರೀರ ಅಂತಕ್ಕಂಥ ಬಂಡಿಗೆ ಎಷ್ಟು ಚೆನ್ನಾಗಿ ಕೆತ್ತೇನೆ ಇದನ್ನ. ಯಾರಿಂದಲೂ ಕೂಡ ಬೆಲೆ ಕಟ್ಲಿಕ್ಕೆ ಆಗಂಗಿಲ್ಲ. ಬೆಲೆ ಕಟ್ತಿದ್ರಿ ಅಂದ್ರೆ ಹೇಳ್ರಿ, 1 ಲಕ್ಷ ರೂಪಾಯಿ ಕೊಡ್ತೀನಿ, ಯಾರೇ ಒಂದು ಕಣ್ಣು ಕೊಡ್ರಿ. ಯಾರ ಕೊಡ್ತಾರ್ರಿ? ಬೇಡ, 5 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಕಣ್ಣು ಕೊಡ್ರಿ. ಯಾರೇ ಕೊಡಕ್ಕಾಗದೇನ್ರಿ? ಒಂದು ಕೈ ಕೊಡೋಂದ್ರೆ ಕೈ ಕೊಡಂಗಿಲ್ಲ, ಕಾಲ್ ಕೊಡೋಂದ್ರೆ ಕಾಲ್ ಕೊಡಂಗಿಲ್ಲ. ಎಷ್ಟು ಬೆಲೆ ಕಟ್ತೀರಿ ಇದಕ್ಕ? ಒಂದು ಕೈಗಿಂದ ಎಷ್ಟು ಕಿಮ್ಮತ್ ಕಟ್ತೀರಿ? ಯಾರಿಂದಲೇ ಬೆಲೆ ಕಟ್ಲಿಕ್ಕೆ ಆಗ್ತದೇನ್ರಿ? ಯಾರಿಂದಲೂ ಕೂಡ ಆಗಂಗಿಲ್ಲ. ಇಂತ ಕಿಮ್ಮತ್ತಿನ ಶರೀರ ಅಂತಕ್ಕಂಥ ಬಂಡಿ ಇದು ಹೋಗಿ ಸುರುಳಿತವಾಗಿ ಹೋಗಿ ಮುಟ್ಟಬೇಕಾಗಿತ್ತು ಅಂತಂದ್ರ ಇದಕ್ಕೂ ಕೂಡ 2 ಕೀಲುಗಳು ಬರ್ತಾವ. ಕೀಲ್ ಹಾಕ್ಬೇಕು. ಇದಕ್ಕ ಕೀಲ್ ಹಾಕಿದ್ರೆ ಮಾತ್ರ ಇದನ್ನು ಹೋಗಿ ಸುರುಳಿತವಾಗಿ ದಂಡಿ ಮುಡ್ತದೆ ಹೊರತಾಗಿ, ಒಂದ್ ವೇಳೆ ಇದಕ್ಕೆ ಕೀಲ್ ಹಾಕ್ಲಿಲ್ಲ ಅಂತಂದ್ರ ಇದನ್ನು ಮಧ್ಯದೊಳಗೆ ಬಿದ್ದು ಮುರ್ಕೊಂಡು ಹೋಗಿಬಿಡ್ತದೆ. ಯಾವುದಿದ ಕೀಲ?
ಕೀಲ್ ಹಾಕಂದಾರ ತಿಳ್ಕೊಂಡ್ ಹೋಗಿ ಒಂದ್ 20 ರೂಪಾಯಿ ಕಬ್ಬಣದಿಂದ ತಂದು ಗತ್ರಿಗೆ ಸಿಡಿ ಆಡೋರ್ ಕೊಂಡಿ ಹಾಕೊಂಡಿರತ್ತೀನಿ ಸೈಡಿಗೆ. ಕಾಲಿ ಕೀಲ್ ಹಾಕ್ತೀರಿ ಇಲ್ಲ. ಹಾಗಾದ್ರೆ ಇದಕ್ಕೆ ಕೀಲಿ ಯಾವ್ದು ಹೊತ್ತುಕೊಂಡದ ಕೇಳಿದ್ರೆ ಈ ಬಂಡಿ ಸುರುಳಿತವಾಗಿ ಹೋಗಿ ಮುಟ್ಟಬೇಕಾಗಿತ್ತು. ಯಾವುದೇ ಮಧ್ಯಂತರದೊಳಗೆ ಅನಾಹುತಗಳಾಗಬಾರ್ದು, ಯಾವುದೋ ಒಂದು ಕೆಟ್ಟದ ಆಗಬಾರ್ದಾಗಿತ್ತು ಅಂತಂದ್ರ ಇದಕ್ಕೆಂದ ಕೀಲ್ ಹಾಕಬೇಕು. ಇದು ಯಾವ ಕೀಲ್ ಹತ್ತುಕೊಂಡದ ಕೇಳಿದ್ರೆ ಭಗವಂತನ ನಾಮಸ್ಮರಣೆ ಅನ್ನತಕ್ಕಂಥ ಕೀಲ್ ಹಾಕ್ಬೇಕು. ಇದಕ್ಕೆ ಲಿಂಗ ಪೂಜೆ ಅನ್ನತಕ್ಕಂಥ ಕೀಲ್ ಹಾಕಬೇಕು. ಶರಣರ ಚರಿತ್ರೆಗಳನ್ನ ಕೇಳಬೇಕು ಅನ್ನುವಂತ ಶರಣರ ನುಡಿಗಡನವೇ ಕಡಿಗೀಲು ಕಾಣ ರಾಮನಾಥ. ಶರಣರ ವಚನ ಸಾಹಿತ್ಯಗಳನ್ನ, ಪುಣ್ಯ ಪುರುಷರ ಚರಿತ್ರೆಗಳನ್ನ, ಮಹಾತ್ಮರ ನುಡಿಗಳನ್ನ ಯಾವ ಕೇಳತನಲ್ಲ ಇದು ಮನುಷ್ಯನ ಜೀವನಕ್ಕ ಇದು ಕೀಲ್ ಹಾಕದಂಗ. ಇಲ್ಲ ಅಂದ್ರ ಇದನ್ನು ಮಧ್ಯಂತರದೊಳಗೆ ಬಿದ್ದು ಮುರ್ಕೊಂಡು ಹೋಗ್ಬಿಡ್ತಾರ. ಇದು ದಂಡಿ ಮುಟ್ಟಬೇಕು. ಯಾಕೆ ದಂಡಿಗೆ ಮುಟ್ಟಂಗಿಲ್ಲ ಹತ್ಕೊಂಡು ಕೇಳ, ನಾವು ಭಗವಂತನಿಗೆ ಮಾತು ಕೊಟ್ಟು ಬಂದಿವಿ ಅಂತ ಹೇಳಿನಲ್ಲ ನಿಮಗ. ಇದು ಸುರುಳಿತವಾಗಿ ಹೋಗಿ ಮುಟ್ಟಬೇಕಾಗಿತ್ತು ಅಂತಂದ್ರ ಭಗವಂತಗೆ ಹೆಸರಿರ್ಬೇಕಾಗಿತ್ತು, ಆ ಪರಮಾತ್ಮ ನಮ್ಮನ್ನ ನೋಡ್ಬೇಕಾಗಿತ್ತು ಅಂತಂದ್ರ ನಾವೆಲ್ಲ ಏನ್ ಮಾಡ್ಬೇಕಂತಕೊಂಡು ಕೇಳಿದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಬೇಕು. ಮನುಷ್ಯನ ಶರೀರ ಅನ್ನತಕ್ಕಂಥ ಬಂಡಿ ಇದು ಹೋಗಿ ದಂಡಿಗೆ ಮುಟ್ಟಬೇಕಾಗಿತ್ತು ಅಂತಂದ್ರ ಇದಕ್ಕೆ ಏನ್ ಕೀಲುಗಳು ಹಾಕಬೇಕಂತಕೊಂಡ ಕೇಳಿದ್ರೆ ಮಹಾತ್ಮರ ನುಡಿ ಮುತ್ತುಗಳು, ಭಗವಂತನ ಸ್ಮರಣೆ, ಇಷ್ಟಲಿಂಗ ಪೂಜೆ. ಒಂದ್ ವೇಳೆ ಇದು ಯಾವುದು ಕೂಡ ನಾವು ಮಾಡ್ಲಿಲ್ಲ ಅಂತಕೊಂಡ್ರ ಈ ಬಂಡಿನೂ ಕೂಡ ಮಧ್ಯಂತರದೊಳಗೆ ಎಲ್ಲೋ ಹೋಗಿ ಬಿದ್ದ ಹೋಗಿಬಿಡ್ತದೆ ಬಂಡಿ. ಇದು ಯಾವುದು ಕೂಡ ಮಾಡದೇ ಇರ್ತಕ್ಕಂಥ ಜೀವಿಗಳನ್ನ ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಯಾವುದು ಇರ್ಲಾರ್ದಿನಿಂದ ಬರೀ ವ್ಯರ್ಥವಾಗಿ ಜೀವನ ಕಳೀತಕ್ಕಂಥ ಪಾಪಿ ಮನುಷ್ಯನನ್ನ ನೋಡಿ ಭಗವಂತ ಒಂದು ಕ್ಷಣ ಕಣ್ಣೀರ್ ಹಾಕ್ತಾನೆ. ಕಣ್ಣೀರ್ ಹಾಕಿ ಪಾರ್ವತಿಗೆ ಅಂತಾನೆ, ಪಾರ್ವತಿ ಭೂಲೋಕದೊಳಗಿಂದ ಹೋಗಿ ಅವತಾರ ತಾಳು. ಅದು ಎಂಥ ಧರ್ಮವಂತರ ಮನಿತನದೊಳಗೆ ಹತ್ತಿಕೊಂಡ ಕೇಳಿದ್ರ ಯಾರು ಸದಾಕಾಲನ ಧ್ಯಾನದೊಳಗಿರ್ತಾರೋ, ಯಾರು ನನ್ನ ಆರಾಧನೆ ಒಳಗೆ ಇರ್ತಾರೋ, ಯಾವ ದಂಪತಿಗಳು ದಾನ ಧರ್ಮಾದಿಗಳನ್ನ ಮಾಡ್ತಾರೋ, ಪುಣ್ಯ ಕಾರ್ಯಗಳನ್ನ ಯಾರು ಮಾಡ್ತಾರಲ್ಲ ಅಂತ ದಂಪತಿಗಳ ಗರ್ಭದೊಳಗೆ ನೀನು ಹುಟ್ಟಬೇಕು ಹತ್ತಿಕೊಂಡಂದಾಗ ಅವಾಗಿಂದ ತಾಯಿ ಪಾರ್ವತಿ ಎಲ್ಲಾ ಕಡೆನೂ ಕೂಡ ಸಂಚಾರ ಮಾಡ್ತಾ ಎಲ್ಲಿಗೆ ಬರ್ತಾಳ ಹತ್ತಿಕೊಂಡ ಕೇಳಿದ್ರೆ ಮಾನವಿ ತಾಲೂಕಿನೊಳಗಿರ್ತಕ್ಕಂಥ ಯಾವ ಜಾಗೇರ್ ಹತ್ತಿಕೊಂಡಂತ ಗ್ರಾಮಕ್ಕೆಂದ ಬರ್ತಾಳ. ಜವಳಗೇರ ಅಂತಕ್ಕಂಥ ಗ್ರಾಮ, ಆ ಗ್ರಾಮದೊಳಗಿರ್ತಕ್ಕಂಥ ಯಾವ ಮೌನೇಶ ಮತ್ತು ನಾಗಮ್ಮ ಹತ್ತಿಕೊಂಡಂತ ದಂಪತಿಗಳದಾರ ನೋಡ್ರಿ. ದೇವ್ರ ಕಣ್ಣಿಗೆ ಅವ್ರಿಬ್ರೇ ದಂಪತಿಗಳ ಕಂಡ್ರ. ಅಂದ್ರೆ ಇನ್ನಿದ್ರಿ ಎಲ್ಲರೂ ಕೂಡ ಭಗವಂತನ ಧ್ಯಾನ ಇಲ್ಲ, ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಕೇವಲ ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಅನ್ಯಾಯ ಅಧರ್ಮದೊಳಗಿಂದ ಬದುಕನ್ನ ಕಳೀತಕ್ಕಂಥ ಜೀವಿಗಳ ಮಧ್ಯದೊಳಗ ಅವತ್ತಿನ ದಿನಮಾನದೊಳಗ ಜವಳಿಗೆರ ಅಂತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ, ಆ ಗ್ರಾಮದೊಳಗಿಂದ ಪಂಚಾಡ್ರ ಮನಿತನ ಅಂದ್ರ ಬಡಿಗೆರ ಮನಿತನ, ಬಡಗಿತನವನ್ನ ಮಾಡ್ತಕ್ಕಂಥ ಯಾರು ಮೌನೇಶ. ಇನ್ನೊಬ್ಬರಿಂದ ಏನ್ರಿ ಗಳೆಗಳನ್ನ ತಯಾರು ಮಾಡ್ತಾನ, ಎತ್ತಿನ ಬಂಡಿಗಳನ್ನ ತಯಾರು ಮಾಡ್ತಾನ, ಕೂರಿಗೆ ಕುಂಟಿ ಇಂಥವೆಲ್ಲ ತಯಾರು ಮಾಡ್ತಕ್ಕಂಥ ಕಾಯಕವನ್ನ ಮಾಡ್ತಕ್ಕಂಥ ಮೌನೇಶ. ಅವನ ಧರ್ಮ ಪತ್ನಿ ಆಗಿರ್ತಕ್ಕಂಥವಳು ನಾಗಮ್ಮ. ನೋಡ್ರಿ ಅವ್ರ ಜೀವನ ಹೆಂಗಿತ್ತು ಹತ್ತಿಕೊಂಡ ಕೇಳಿದ್ರ ಒಂದು ಕಡೆಗಿಂದ ಕಾಯಕ, ಇನ್ನೊಂದು ಕಡೆಗಿಂದ ಸತ್ಯತೆ. ಜಾತಿ ಒಳಗಿಂದ ಪಂಚಾಡ್ರ ಧರ್ಮದೊಳಗಿಂದ ಹುಟ್ಟಿದ್ರು ಮೌನೇಶ. ಅವತ್ತಿನ ದಿನಮಾನದೊಳಗಿಂದ ತಾನು ಪಂಚಾಡ್ರ ಮನಿತನದೊಳಗಿಂದ ಹುಟ್ಟಿದ್ರು. ಅವ ಜನಿವಾರ ಅಂತಗನ ಹಾಕೊಂಡಿದ್ದಿಲ್ಲ, ಕಲ್ಪನಾ ಇರ್ಲಿ ಮಗ. ತಾನು ಪಂಚಾಡ್ರ ಮನಿತನದೊಳಗೆ ಹುಟ್ಟಿದ್ರು ಮೌನೇಶ ಹಿಂಗೆ ಜನಿವಾರ ಅಂತಗನ ಹಾಕೊಂಡಿದ್ದಿಲ್ಲ. ಯಾಕೆ ಹತ್ತುಕೊಂಡ ಕೇಳಿದ್ರ ನಾನು ಕೊರಳಾಗಿಂದ ಜನಿವಾರ ಹಾಕೊಂಡ್ರೆ ನನಗೆ ಜಾತಿ ಸೂಚಕವಾಗ್ತದೆ. ಸದಾಕಾಲ ಭಗವಂತನ ಧ್ಯಾನ, ಭಗವಂತನ ನಾಮಸ್ಮರಣೆ. ಈರುವ ದಂಪತಿಗಳು ಕುಂತೃ ದೇವರ ಧ್ಯಾನ, ನಿಂತೃ ದೇವರ ಧ್ಯಾನ, ಸದಾಕಾಲದಿಂದ ಭಗವಂತನ ಧ್ಯಾನದೊಳಗಿರ್ತಕ್ಕಂಥ ಮೌನೇಶ ಮತ್ತು ನಾಗಮ್ಮ ಅಂತಕ್ಕಂಥ ದಂಪತಿಗಳು ಎಟ್ರು ಮಟ್ಟಿಗೆ ದಾನ ಮಾಡ್ತಿದ್ರು ಹತ್ಕೊಂಡು ಕೇಳಿದ್ರೆ ಜವಳಿಗೆರ ಗ್ರಾಮದೊಳಗ ಅಪ್ಪಿ ತಪ್ಪಿ ಯಾರೇ ಭಿಕ್ಷುಕರಿಂದ ಬಂದ್ರ ಅಪ್ಪಾ ನಮಗ್ ಹಸಿಬೇಕದೆ ಹತ್ತಿಕೊಂಡ ಕೇಳಿದ್ರ ಇಲ್ಲಿ ಯಾರ ಮನೆಗೂ ಊಟ ಸಿಗಂಗಿಲ್ಲಪ್ಪ, ಅಲ್ಲಿ ಸಿಗುತ್ತ ನೋಡಿ ಹೋರ್ ಎತ್ತಿಕೊಂಡು ಈ ನಾಗಮ್ಮನ ಮನೆಗಿಂದ ಕಳಿಸಿ ಕೊಡ್ತಿದ್ರತ್ತ ಊರಾಗಿನ ಜನ. ನಾಗಮ್ಮನ ಮನೆತನಗಿಂದ ಕಳಿಸಿ ಕೊಡ್ತಿದ್ರು. ಇಲ್ಲಿ ಮೌನೇಶ ಮತ್ತು ನಾಗಮ್ಮ ಎಟ್ರು ಮಟ್ಟಿಗೆ ಜಂಗಮ ಪ್ರೇಮಿಗಳ ಎತ್ತುಕೊಂಡ ಕೇಳಿದ್ರೆ ಜಂಗಮರ ಎತ್ತುಕೊಂಡಂದ್ರ ಪಂಚಪ್ರಾಣ.
ಯಾಕೆ ಜಂಗಮರ ಹತ್ತುಕೊಂಡ್ರೆ ಪಂಚಪ್ರಾಣ ಹತ್ತುಕೊಂಡ ಕೇಳಿದ್ರೆ 12ನೇ ಶತಮಾನದೊಳಗಿರ್ತಕ್ಕಂಥ ಬಸವಾದಿ ಪ್ರಮತರೆಲ್ಲ ಅವ್ರೆಲ್ಲ ಏನ್ ಮಾಡಿ ಹೋಗ್ಯಾರ ಹತ್ತುಕೊಂಡ ಕೇಳಿದ್ರೆ ಜಂಗಮರನ್ನೇ ಪ್ರೀತಿ ಮಾಡಿವಾದ್ರು. ಜಂಗಮರ ಅಂತಂದ್ರೆ ಪಂಚಪ್ರಾಣ. ಈಗ ಶ್ರಾವಣ ಮಾಸ ಬಂತು ಹತ್ತುಕೊಂಡ್ರ ನಿತ್ಯನೂ ಕೂಡ ಜಂಗಮರ ಪಾದ ಪೂಜೆ ಹಾಕಿತ್ತು ಅವ್ರ ಮನಿತನದೊಳಗ. ಪ್ರತಿನಿತ್ಯನೂ ಕೂಡ ಪಾದ ಪೂಜೆ, ನಿತ್ಯನೂ ಕೂಡ ಜಂಗಮರ ಪ್ರಸಾದ ಮಾಡಿಸ್ತಿದ್ರು. ಯಾರೇ ಅನಾಥರು ಬರ್ಲಿ, ಕುರುಡರು ಬರ್ಲಿ, ಕುಂಟ್ರು ಬರ್ಲಿ, ಭಿಕ್ಷುಕರು ಬರ್ಲಿ, ಎಂಥವರೇ ಬಂದ್ರು ಕೂಡ ಆ ಮನಿತನದೊಳಗೆ ದಾಸೋಗ ಇಲ್ಲ ಹತ್ತಿಕೊಂಡಂತ ಮಾತು ಬರ್ತಿದ್ದಿಲ್ಲ. ಅಟ್ರು ಮಟ್ಟಿಗೆ ದಾನ ಧರ್ಮಾದಿಗಳನ್ನ ಮಾಡ್ತಕ್ಕಂಥ ಮನಿತನ ಈ ಪಂಚಾಡ್ರ ಮನಿತನ. ಯಾವಾಗಿಂದ ಪಂಚಾಡ್ರ ಮನಿತನದೊಳಗೆ ಇಟ್ಟೆಲ್ಲ ದಾನ ಧರ್ಮ ಜಂಗಮ ಪ್ರೇಮ ಗುರುಲಿಂಗ ಜಂಗಮರ ಹತ್ತಿಕೊಂಡ್ರೆ ಪಂಚ ಪ್ರಾಣವಾಗಿರ್ತಕ್ಕಂಥ ಮೌನೇಶ ಮತ್ತು ನಾಗಮ್ಮಳಿಗೆ ಭಗವಂತನ ಕೂಡ ಯಾವುದು ಕೂಡ ಕೊರತೆ ಕೊಟ್ಟಿದ್ದಿಲ್ಲ. ಉಣ್ಣಾಕ ಕೊರತೆ ಇಲ್ಲ, ಉಡಾಕೆಂದ ಕೊರತೆ ಇಲ್ಲ, ದಾನ ಧರ್ಮಾದಿಗಳನ್ನ ಮಾಡಕ್ಕೆಂದ ಕೊರತೆ ಇಲ್ಲ. ಯಾಕ? ನಿತ್ಯನೂ ಕೂಡ ಕಾಯಕ ಮಾಡತಕ್ಕಂಥವ್ರು ಮೌನೇಶ. ಯಾವ ಕಾಯಕ? ಕಟಗಿ ಕೆಲಸ ಮಾಡ್ತಿದ್ದ. ನಿತ್ಯನೂ ಕೂಡ ಕಟಗಿ ಕಾಯಕವನ್ನ ಮಾಡ್ತಕ್ಕಂಥ ಮೌನೇಶ. ಅದರಿಂದ ಬಂದಿರ್ತಕ್ಕಂಥ ಸಂಪತ್ತಿನೊಳಗ ಊರಾಗಿನೆಲ್ಲ ಹಿರಿಯರು ಕೊಟ್ಟಿರ್ತಕ್ಕಂಥ ಏನ್ರಿ ಸಂಪತ್ತಿನೊಳಗ ನಿತ್ಯ ತನ್ನ ಮನಿತನದೊಳಗೆ ದಾಸೋಗ ಮಾಡ್ತಕ್ಕಂಥ ಮನಿತನ ಈ ಮೌನೇಶ ಮತ್ತು ನಾಗಮ್ಮನ ಮನಿತನ. ನೋಡ್ರಿಕೆ ಎಟ್ರ ಮಟ್ಟಿಗೆ ಭಕ್ತಿ ಅಂತಂದ್ರೆ ಕವಿ ಹೇಳ್ತಾನೆ, ನಿತ್ಯನೂ ಕೂಡ ಒಂದು ದಿವಸನು ತಪ್ಪಲಾರ್ದಂಗ ಗಂಡನ ಪಾದ ಪೂಜೆ ಮಾಡ್ಕೊಳ್ಳಾರ್ದೆ ಒಂದ್ ದಿವಸನು ಕೂಡ ಇರ್ತಿದಿಲ್ಲ ನಾಗಮ್ಮ. ನಿತ್ಯನೂ ಕೂಡ ಗಂಡನ ಪಾದ ಪೂಜೆ ಇದೆಲ್ಲ ಮಾಡ್ಕೊಂಡು ಗಂಡನ ಪಾದ ಪೂಜೆ ಅಂತ ಮಾಡ್ಕೊಂಡು ಏನ್ರಿ ಮನೆಯಾಗಿರ್ತಕ್ಕಂಥ ದೇವರುಗಳನ್ನ ಪೂಜೆ ಮಾಡಿ ಗಂಡನ ಪಾದ ಪೂಜೆ ಅಂತ ಮಾಡ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಊರೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನಕ್ಕೆ ಹೋಗ್ತಿದ್ರು ಇಬ್ರು. ಹೋಗಿ ನಿತ್ಯ ಮಲ್ಲಯ್ಯನಿಗೆ ನಮಸ್ಕಾರ ಮಾಡೋ. ಯಾವಾಗಿಂದ ನಿತ್ಯ ಮಲ್ಲಯ್ಯನ ಧ್ಯಾನ, ಮಲ್ಲಯ್ಯನ ನಾಮಸ್ಮರಣೆ ಏನ್ರಿ ಮಲ್ಲಯ್ಯನ ಹತ್ರ ಬೇಡ್ಕೊಳ್ಳೋರು. ಅವ್ರು ಏನು ಯಾವುದನ್ನ ಬೇಡ್ಕೋತಿದ್ರು ಹತ್ತುಕೊಂಡ ಕೇಳಿದ್ರೆ ಅವ್ರೇನು ಸಿರಿತನ ಕೇಳಲಿಲ್ಲ, ಸಂಪತ್ತು ಕೇಳಲಿಲ್ಲ, ಐಶ್ವರ್ಯ ಕೇಳಲಿಲ್ಲ, ಯಾವುದನ್ನು ಕೂಡ ಕೇಳಲಿಲ್ಲ. ಅವರು ಮಕ್ಕಳನ್ನು ಕೂಡ ಕೇಳಿಲ್ಲ. ಕಲ್ಪನೆ ಇರ್ಲಿ ಮಗ, ದೇವರ ಹತ್ರ ಹೋಗಿ ಏನ್ರಿ ಮಕ್ಕಳನ್ನು ಕೂಡ ಕೊಡುವತ್ತು ಕೂಡ ಕೇಳಿಲ್ಲ. ಯಾರು? ಮೌನೇಶ. ಆದ್ರೆ ಇಲ್ಲಿ ಕೇಳವಳು ಯಾರು? ನಾಗಮ್ಮ. ನಿತ್ಯ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎದುರಿಗೆ ಕೈ ಮುಕ್ಕೊಂಡು ನಿಂತು ಕಣ್ಣೀರ್ ಹಾಕವಳು. ಯಾಕ? ಎಲ್ಲಾ ತರದ ಕೂಡ ಸಂಪತ್ತಿತ್ತು. ಯಾವುದು ಉಣ್ಣಾಕೆಂದ ಕೊರತೆ ಇಲ್ಲ, ಉಡಾಕೆಂದ ಕೊರತೆ ಇಲ್ಲ, ಏನ್ರಿ ದಾನ ಧರ್ಮಾದಿಗಳನ್ನ ಮಾಡಕ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಆದ್ರೆ ಒಂದೇ ಒಂದು ಕೊರತೆ ಹತ್ತಿಕೊಂಡ್ರ ಮಕ್ಕಳಿಲ್ಲ ಹತ್ತಿಕೊಂಡಂತ ಕೊರತೆ. ನೋಡ್ರಿ, ಯಾವಾಗಿಂದ ಮಕ್ಕಳಿಲ್ಲ ಹತ್ತಿಕೊಂಡಂತ ಕೊರತೆ ಆ ತಾಯಿ ನಾಗಮ್ಮಳಿಗೆ ಕಾಡ್ತಿತ್ತು. ಪಾಪ ಮೌನೇಶನವ ಹುಚ್ಚಿ ದೇವ್ರ ಹತ್ರ ಯಾಕೆ ಕಣ್ಣೀರ್ ಹಾಕ್ತಿ? ಕೊಡ್ಬೇಕನ್ನುವಂತ ಮನಸ್ಸಿತ್ತು ಅಂತಂದ್ರೆ ತಾನಾಗಿ ನನಗೆ ಕೊಡ್ತಾನೆ. ನಾವು ದೇವರ ಹತ್ರ ಬೇಡಬಾರ್ದು. ನಾವು ದೇವರ ಹತ್ರ ಬೇಡ್ಕೊಂಡಿವಿ ಎತ್ತಿಕೊಂಡ್ರ ಆ ಭಿಕ್ಷುಕರಿಗೆ ನಮಗ ಏನ್ ವ್ಯತ್ಯಾಸ? ನಾವು ದೇವರ ಹತ್ರ ಬೇಡ್ಕೋಬಾರ್ದು. ನಮಗೆ ಇದು ಕೊಡು ಅದು ಕೊಡು ಹತ್ತಿಕೊಂಡ್ ಬೇಡ್ಕೊಂಡಿವಿ ಎತ್ತಿಕೊಂಡ್ರ ನಾವು ದೇವ್ರ ಎದುರಿಗೆ ಭಿಕ್ಷುಕರಾದಾಗ ಅವ್ರಿಟ್ಟಂದ ನಂಬಲ್ಲಿ ಬೇಡ್ತಾರ, ನಾವಿಟ್ಟಂದ ಹೋಗಿ ದೇವ್ರ ಹತ್ರ ಬೇಡ್ಕೋತೀವಿ ಏನ್ರಿ. ಹಿಂದೆ ಕಬೀರದಾಸರು ಒಬ್ಬ ರಾಜನ ಹತ್ರ ಹೋಗಿದ್ರು. ಆಶ್ರಮ ಕಟ್ಟಬೇಕಾಗಿತ್ತು. ಆಶ್ರಮಕ್ಕೆ ಏನ್ರ ರಾಜ ನಮಗೇನ್ರ ಕೊಡ್ತಾನೇನ ತಿಳ್ಕೊಂಡೊಂದು ಯಾವಾಗಂದ ರಾಜನ ಹತ್ರ ರಾಮದಾಸರಿಂದ ಹೋಗಿದ್ರು. ಆಶ್ಚರ್ಯದ ಮಾತು ಹೇಳ್ತೀನಿ, ಆ ರಾಜನ ಆಸ್ಥಾನದೊಳಗೆ ಒಂದು ದೇವಸ್ಥಾನ ಇತ್ತು, ಒಂದು ಗುಡಿ ಇತ್ತು. ಯಾವಾಗಿಂದ ದೇವಸ್ಥಾನ ಇತ್ತು, ಯಾವಾಗಿಂದ ರಾಮದಾಸರಿಂದ ಹೋಗುದ್ರ ಒಳಗ ಅಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರ ರಾಜ ಅಷ್ಟೆಲ್ಲ ಸಂಪತ್ತಿತ್ತು ಅವನ ಬಲ್ಲಿ. ರಾಜನಿಗೆ ಬಹಳ ದೊಡ್ಡ ಸಂಪತ್ತಿತ್ತು. ವಜ್ರ ವೈಡೂರ್ಯ ಮುತ್ತು ರತ್ನ ಬಂಗಾರ ಬೆಳ್ಳಿ ಅವನಿಗೆ ಏನು ಅಲ್ರಿ ರಾಜ್ಯವನ್ನ ಆಳತಕ್ಕಂಥ ರಾಜ ಅವ. ಅವನಿಗೆ ಯಾವ್ದು ಕೂಡ ಕೊರತಿದ್ದಿಲ್ಲ. ಆದ್ರೂ ಕೂಡ ಅಲ್ಲಿ ದೇವಸ್ಥಾನ ಇತ್ತು ರಾಜನ ಆಸ್ಥಾನದೊಳಗ. ಯಾವಾಗಿಂದ ರಾಮದಾಸರಿಂದ ಹೋಗೋದಕ್ಕಿಂತ ಮುಂಚಿತವಾಗಿ ಅವ ಎಲ್ಲಿ ಅದನ್ನ ಹತ್ತಿಕೊಂಡ ಕೇಳಿದ್ರ ಆ ಗುಡಿ ಒಳಗೆಂದ ನಿಂತಾನ. ಗುಡಿ ಒಳಗೆಂದ ನಿಂತು ದೇವರೆದುರಿಗೆಂದ ಕೈ ಮುಗಿದು ನನಗೆಂದ ಸಂಪತ್ತು ಕೊಡು, ನನಗೆ ಐಶ್ವರ್ಯ ಕೊಡು, ನನಗೆಂದ ಬಂಗಾರ ಕೊಡು, ಬೆಳ್ಳಿ ಕೊಡುವ ತಂದು ಆ ದೇವರ ಹತ್ರ ರಾಜ ಬೇಡ್ಕೊಳಕತ್ತಿದ್ದ. ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು ಹತ್ತಿಕೊಂಡ ರಾಜ ಬೇಡ್ಕೊಳಕತ್ತಿದ್ದ. ಇನ್ನಿಟ್ಟು ನನಗೆಂದ ಸಂಪತ್ತು ಕೊಡು ನನ್ನ ರಾಜ್ಯಕ್ಕ, ನನಗೆ ಇನ್ನಿಟ್ಟಿಂದ ಐಶ್ವರ್ಯ ಕೊಡು ಹತ್ತಿಕೊಂಡೊಂದು ದೇವರ ಹತ್ರ ಕೈ ಮುಗಿದ ಬೇಡ್ಕೊಳಕತ್ತಿದ್ದ. ಅವ ಬೇಡ್ಕೊಳತಕ್ಕಂಥದ್ದನ್ನ ರಾಮದಾಸರಿಂದ ನೋಡ್ತಾರ. ಅವ ಬೇಡ್ಕೊಳ್ಳೋದನ್ನ ರಾಮದಾಸರಿಂದ ನೋಡ್ತಾರ. ಯಾವಾಗಂದ ನೋಡಿ ನಗಲಕತ್ರತೆ.
ಯಾವಾಗಿಟ್ಟೆಲ್ಲ ಬೇಡ್ಕೊಂಡು ಹಿಂದಕ್ಕೆ ತಿರುಗಿ ನೋಡ್ದ, ರಾಮದಾಸರು ನಿಂತಿದ್ರು. ಎಲ್ಲಿ? ಗುಡಿ ಹೊರಗೆ ನಿಂತಿದ್ರು. ಓಹೋ, ಇದೇನಿದು ಗುರುಗಳು, ಬರ್ರಿಪ್ಪ ಬರ್ರಿ, ಬರ್ರಿಪ್ಪ, ಹೆಂಗೇನು ಬಂದ್ರಿ? ಏನಿಲ್ಲಪ್ಪ, ಏನಿಲ್ಲ, ಸುಮ್ಮನೆ ಬಂದಿದ್ದೆ. ಇಲ್ಲ, ನೀವು ಯಾಕೆ ಬಂದಿದ್ರಿ ಹೇಳ್ರಿ ಎತ್ತುಕೊಂಡಂದಾಗ, ಅವಾಗಿಂದ ರಾಮದಾಸರಂತಾರ, ನನ್ನ ಆಶ್ರಮ ಕಟ್ಟಕ್ಕಿಂದ ಏನೋ ಬೇಡಬೇಕತ್ತುಕೊಂಡು ನಿನ್ನ ಹತ್ರ ಬಂದಿದ್ದೆ. ನನಗಿಂತ ಮೊದಲಿಂದ ನೀನೇ ಅಲ್ಲಿ ಬೇಡ್ಕೊಳಕತ್ತಿಯಲ್ಲಪ್ಪ, ಮತ್ತೆ ನೀನೇ ಬೇಡ್ಕೊಳಾಗ ನಿನ್ನ ಬಳಿ ಬೇಡ್ಕೊಂಡು ನನಗೇನು ಸಿಗ್ತದೋ? ನೀನೇ ಒಬ್ಬ ಭಿಕ್ಷುಕಿದಿ, ಇನ್ನು ನನಗೇನು ನೀಡ್ತಿ ಎತ್ತಿಕೊಂಡು ರಾಮದಾಸರಂದು ವಾಪಸ್ ಬಂದ್ರ. ಏನ್ರಿ ರಾಮದಾಸರು, ನೀನೇ ಬೇಡ್ಕೊಳಕತ್ತಿದಿ, ನೀನು ರಾಜನಾಗಿದ್ರು ಕೂಡ ನೀನೊಬ್ಬ ಭಿಕ್ಷುಕನಾಗಿದೆ ತಂದಾಗ, ನೀನು ಭಿಕ್ಷುಕ ನನಗೇನಂದ ನೀಡ್ತಿದೆಪ್ಪ, ನಾ ಏನೋ ಬೇಡ್ಕೊಳಕೆಂದ ಬಂದಿದ್ದೆ, ನನಗಿಂತ ಭಿಕ್ಷುಕ ದೊಡ್ಡ ಭಿಕ್ಷುಕ ನೀ ಇದೆ ತಂದಾಗ ನಿನ್ನ ಬಲ್ಲಿ ನಾ ಏನು ಬೇಡ್ಲೆ ತಂದು ರಾಮದಾಸರಿಂದ ತಿರುಗಿ ಬಂದ್ರ. ನೋಡ್ರಿ, ಮೌನೇಶ ಹೇಳ್ತಾನೆ, ಯಾವುದನ್ನ ಏನ್ರಿ ಅಂತ ಸೇವೆ ಅನ್ನತಕ್ಕಂಥದನ್ನ ಇಲ್ಲಿ ಯಾರು ಮಾಡ್ಲಿಕ್ಕತ್ತಾರ ತಗೊಂಡ ಕೇಳಿದ್ರೆ, ಯಾವ ನಾಗಮ್ಮ ಮೌನೇಶ್ ಅಂತಕ್ಕಂಥವ್ರು ಮಾಡ್ಲಿಕ್ಕೆ ಒಳ್ಳೆ ಭಕ್ತಿ ಭಾವ ಶ್ರದ್ಧೆಯಿಂದ ಮಾಡ್ಲಿಕ್ಕತ್ತಾರೆ. ನಿತ್ಯನು ದೇವಸ್ಥಾನಕ್ಕೆಂದ ಹೋಗಿ ಎದುರಿಗೆ ನಿಂತ್ಕೊಂಡ ಕಣ್ಣೀರ್ ಹಾಕೋದು. ಯಾರು? ನಾಗಮ್ಮಂದ ಕಣ್ಣೀರ್ ಹಾಕ್ತಾಳೆ. ಆದ್ರ ಮೌನೇಶ್ ಅಂತನ ಹುಚ್ಚಿ ಕಣ್ಣೀರ್ ಹಾಕಬಾರದು, ನಾವು ಬೇಡಬಾರದು. ದೇವರ ಹತ್ರ ಕೊಡ್ಬೇಕನ್ನುವಂತ ಭಾವನೆ ಅವನ ಹತ್ರ ಇತ್ತು ಹತ್ತಿಕೊಂಡಂದ್ರ ಪರಮಾತ್ಮ ತಾನಾಗಿನಿಂದ ಕೊಡ್ತಾನೆ. ಮನ ಭವಿಷ್ಯದಿಂದ ಅವನಿಗೆಂದ ಕೊಡಬಾರ್ದು ಅನ್ನುವಂತ ಮನಸ್ಸಿತ್ತು ಅಂತಂದಾಗ ನಾವು ಏಟು ಬೇಡ್ಕೊಂಡ್ರು ಕೂಡ ಕೊಡಂಗಿಲ್ಲ. ಅದಕ್ಕೆ ನಾವಂದ ದೇವರ ಹತ್ರ ಭಿಕ್ಷೆ ಬೇಡೋದು ಬೇಡ. ಅವನ ಮನಸ್ಸಿಗೆ ಇಚ್ಛೆ ಇತ್ತು ಅಂತಂದ್ರ ತಾನೇ ಕೊಡ್ತಾನ ತಂದು, ನಿನಗ ನಾ ಮಗ ಹಾಕಿನಿ, ನನಗ ನೀ ಮಗ ಆಗತ್ತಂದು ಮೌನೇಶ ಒಬ್ರಿಗೊಬ್ಬರಿಂದ ಮಾತಾಡ್ಕೊಂಡು ಪ್ರತಿನಿತ್ಯನ ಕೂಡ ದೇವಸ್ಥಾನದಿಂದ ಮನೆಗೆ ಬರ್ತಿದ್ರು. ಯಾವಾಗಿಂದ ಮನೆಗೆ ಬರ್ತಿದ್ರು, ಇದು ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ತಾಯಿ ಪಾರ್ವತಿ ಅಂತಾಳೆ, ಆಹಾ ಎಂಥ ಧರ್ಮವಂತರ ಮನಿತನ. ಪರಮಾತ್ಮ ಯಾವುದನ್ನು ಹೇಳ್ಯಾನ ಅದು ಎಲ್ಲವೂ ಕೂಡ ನಡೆಸ್ತಕ್ಕಂಥ ಮನಿತನ ಇಲ್ಲಿ ಐತೆಲ್ಲ ತಿಳ್ಕೊಂಡು. ನಾನು ಈ ಭೂಮಿ ಮೇಲಿಂದ ಅವತಾರ ತಾಳ್ಬೇಕಾದ್ರೆ ನಾ ಈ ಭೂಮಿ ಮೇಲಿಂದ ಹುಟ್ಟಬೇಕಾಗಿತ್ತು ಅಂತಂದ್ರ ಇದೇ ದಂಪತಿಗಳ ಗರ್ಭದೊಳಗೆ ನಾ ಹುಟ್ಟಬೇಕಂತ ತಿಳ್ಕೊಂಡು ಯಾವಾಗಿನ ಪಾರ್ವತಿ ಅಂತಕ್ಕಂಥ ತೀರ್ಮಾನ ತಗೊಂಡು ಅವತ್ತೇನು ಆ ದೇವಸ್ಥಾನಕ್ಕೆ ಹೋಗಿ ಬಂದು ಪಾಪ ಮೌನೇಶ ಮತ್ತು ನಾಗಮ್ಮ ಏನು ಮಲ್ಕೊಂಡಿದ್ರು. ರಾತ್ರಿ ಕನಸು ಬಿದ್ದ. ಯಾರಿಗೆ? ನಾಗಮ್ಮಗೂ ಕನಸು ಬಿದ್ದದ, ಈ ಕಡೆದ ಮೌನೇಶಗನು ಕೂಡ ಕನಸು ಬಿದ್ದ. ಸಾಕ್ಷಾತ್ ಜಗನ್ಮಾತೆನೆ ಪಾರ್ವತಿನೇ ನಾಗಮ್ಮನ ಸ್ವಪ್ನದೊಳಗೆಂದ ಬಂದು ಹೇಳ್ತಾಳೆ, ನಾಗಮ್ಮ ಮಕ್ಕಳೆಲ್ಲ ತಗೊಂಡು ಚಿಂತೆ ಮಾಡಕತ್ತೇನವ, ಚಿಂತೆ ಮಾಡಬೇಡ. ನಾನು ಶಿವನ ಅರ್ಧಾಂಗಿನಿ ಆಗಿರ್ತಕ್ಕಂಥ ನಾನು ಪಾರ್ವತಿ, ನಾನು ನಿನ್ನ ಗರ್ಭದೊಳಗೆಂದ ಹುಟ್ಟಿ ಬರ್ತೀನಿ. ಆದ್ರೆ ಹೆಂಗ ಹುಟ್ಟಿ ಬರ್ತೀನಿ ಅಂತಕೊಂಡು ಕೇಳಿದ್ರೆ, ನಾನು ಹೆಣ್ಣಾಗ್ಯದ ಹುಟ್ಟಿ ಬರಂಗೆಲ್ಲ, ನಿನ್ನ ಗರ್ಭದೊಳಗೆಂದ ನಾನು ಪಾರ್ವತಿ ಆಗಿದ್ರು ನಿನ್ನ ಗರ್ಭದೊಳಗೆ ನಾನು ಗಂಡಸ ಮಗನಾಗ್ಯದ ಹುಟ್ಟಿ ಬರ್ತೀನಿ ಎತ್ತಿಕೊಂಡು ಯಾವಾಗಿಂದ ಪಾರ್ವತಿ ಆ ನಾಗಮ್ಮನ ಕನಸಿನೊಳಗೆಂದ ಬಂದು ಹೇಳಿ ಹೋಗ್ತಾಳ. ಯಾಕಟ್ಟ ಕನಸಿನಾಗ ಬಂದು ಹೇಳ್ತಾರ್ರಿ? ಅವ್ರ ಕಳಿತಕ್ಕಂಥ ಜೀವನ ಅನ್ನತಕ್ಕಂಥ ನೋಡಿ, ಅವರಲ್ಲಿ ಇರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ಅನ್ನತಕ್ಕಂಥದ್ದು ನೋಡಿ, ಸ್ವತಃ ದೇವತೆಗಳು ಬಂದಂದ ಹೇಳ್ತಾರೆ, ನಾನು ನಿನ್ನ ಹೊಟ್ಟೆ ಒಳಗೆಂದ ಹುಡ್ತೀನಿ, ನಿನ್ನ ಗರ್ಭದೊಳಗೆಂದ ನಾ ಹುಡ್ತೀನಿ ಎತ್ತಿಕೊಂಡ ಪಾರ್ವತಿ ಯಾವಾಗ ನಾಗಮ್ಮನ ಸ್ವಪ್ನದೊಳಗೆಂದ ಹೇಳಲು, ಅದೇ ಆ ಸ್ವಪ್ನ ಮುಗಿಸ್ಕೊಂಡು ಮತ್ತೆ ಈ ಕಡೆಯಿಂದ ಮೌನೇಶನ ಕನಸನಿಗೆಂದ ಬಂದು, ಮೌನೇಶ ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ನಿಷ್ಠೆ ಅನ್ನತಕ್ಕ ನೋಡಿ ನನ್ನ ಮನಸ್ಸಿಗೆ ಬಹಳ ಖುಷಿ ಆಗೈತಿಪ್ಪ. ನೀನೇನು ಮಕ್ಕಳನ್ನಿಂದ ಬೇಡ್ತಿದ್ದಲ್ಲ, ನಾ ಸ್ವತಃ ನಾನೇ ನಿನ್ನ ಹೆಂಡತಿಯ ಗರ್ಭದೊಳಗೆಂದ ಹುಟ್ಟಿ ಬರ್ತೀನಿ ಎತ್ತಿಕೊಂಡನು. ಒಂದು ಕಡೆಗಿಂದ ಮೌನೇಶಗೆಂದ ಹೇಳ್ತಾಳ, ಇನ್ನೊಂದು ಕಡೆಗಿಂದ ಯಾವ ನಾಗಮ್ಮಳಿಗೆಂದ ಹೇಳ್ತಾಳ. ಹಿಂಗೆಲ್ಲ ಹೇಳದ ಬಳಕ ಬೆಳಗಾಯ್ತು, ಇಬ್ಬರಿಗೆ ಎಚ್ಚರ ಆಯ್ತು. ಯಾವಾಗಿಂದ ಗಂಡಗಂತಾಳ, ಏನ್ರಿ ನನಗೊಂದು ಕನಸು ಬಿದ್ದಿತ್ತು ಹುಚ್ಚಿ, ನನಗೂ ಒಂದು ಕನಸು ಬಿದ್ದಿತ್ತು. ಏನಂತ ಬಿದ್ದದೆ? ನೀ ಹೇಳು, ನಿನಗೇನಂತ ಬಿದ್ದದ? ಇಲ್ಲ ನೀವು ಹೇಳ್ರಿ. ಯಾವಾಗಂದ ನಾಗಮ್ಮ ಅಂತಾಳ, ನಾನೇ ಮೊದಲು ಹೇಳ್ತೀನಿ ಅಂತ ತಿಳ್ಕೊಂಡು ನನ್ನ ಕನಸಿನೊಳಗೆಂದ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ತಾಯಿ ಪಾರ್ವತಿ ಆ ಜಗನ್ಮಾತಿನ ಕನಸಿನೊಳಗೆಂದ ಬಂದಿಲ್ಲ. ಹುಚ್ಚಿ, ನನ್ನ ಕನಸಿನಾಗೂ ಅವಳೇ ಬಂದಿದ್ಲು. ನಿನಗೇನಂತ ಹೇಳ? ನಿನ್ನ ಗರ್ಭದೊಳಗೆಂದ ನಾನು ಗಂಡಸ ಮಗನಾಗಿಂದ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳ. ಅವಾಗಿಂದ ಮೌನೇಶ್ ಅಂತನ ನನ್ನ ಸ್ವಪ್ನದೊಳಗೂ ಕೂಡ ಅದನ್ನೇ ಹೇಳ. ನೋಡ್ ನಾವು ಎಷ್ಟು ಪುಣ್ಯ ಮಾಡಿವಿ. ಅಂತ ದೇವಾನು ದೇವತೆಗಳ ನಮ್ಮ ಗರ್ಭದೊಳಗಿಂದ ಹುಟ್ಟಿ ಬರ್ತಾರ ತಿಳ್ಕೊಂಡ್ರ ಇದಕ್ಕಿಂತ ಪುಣ್ಯ ಮತ್ತೊಂದು ಏನದ ಹುಚ್ಚಿ. ಅದಕ್ಕಾಗಿ ನಿನಗೆ ದಿನ ಹೇಳ್ತಿದ್ದೆ, ಅವ್ರು ಕೊಡ್ಬೇಕನ್ನುವಂತ ಮನಸ್ಸಿತ್ತು ಅಂದ್ರ ಏನ್ರಿ ಪರಮಾತ್ಮ ತಾನೇ ಕೊಡ್ತಾನ. ನೀ ಯಾಕೆ ಬೇಡತೆ ತಗೊಂಡು ಅನ್ನಕತ್ತೆ? ಇವತ್ತು ಕನಸಿನಾಗಿಂದ ತಾಯಿ ಹೇಳ ತಗೊಂಡಂದಾಗ ಅದು 100ಕ್ಕೆ 100 ಸತ್ಯ ಆಕೈತಿ ಅನ್ನುವಂಥದ್ದು ಯಾವಾಗಿಂದ ಮೌನೇಶನಿಗೆ ಮತ್ತು ನಾಗಮ್ಮನಿಗೆ ಗೊತ್ತಾಯ್ತು. ಯಾವಾಗಿಂದ ಗೊತ್ತಾಯ್ತು, ಆ ತಾಯಿ ಜಗನ್ಮಾತೆ
ಶುಕ್ರವಾರ ದಿವಸ ಏನ್ ಮಾಡ್ತಾಳ ತಗೊಂಡು ಕೇಳಿದ್ರೆ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳ. ಯಾವಾಗಿಂದ ಪಾರ್ವತಿ ನಾಗಮ್ಮಳ ಗರ್ಭದೊಳಗಿಂದ ಪ್ರವೇಶ ಮಾಡ್ತಾಳೆ, ಮತ್ತೆ ಇವಳ ಗರ್ಭದೊಳಗಿಂದ ಪ್ರವೇಶ ಆಗಿದ್ದ ನಾಗಮ್ಮಗಿಂದ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗೆ ಏನ್ರಿ ಬೆಳಗಿನ ಜಾವ ಒಂದು 5 ಗಂಟೆ ಸಮಯ, ಇನ್ನೇನು ಹೇಳ್ಬೇಕಂತ ಅನ್ನೋದ್ರೊಳಗ ಯಾವಾಗಿಂದ ನಾಗಮ್ಮ ಹಿಂಗ ಪ್ರತಿನಿತ್ಯ ಹೇಳುವಂಗ ಎಚ್ಚರಾಗಿ ನೋಡ್ತಾಳೆ. ಜಗ್ಗನಂಗಿಂದ ಬೆಳಕಂದ ಕಣ್ಣಿದ್ರಿಗಿಂದ ಹೈದು ಆ ಬೆಳಕ ಎಲ್ಲಿ ಹೋಯ್ತು ಅಂತಕೊಂಡ ಕೇಳಿದ್ರ ಏನ್ರಿ ತಾಯಿಯ ಹೊಕ್ಕಳ ಮಾರ್ಗದೊಳಗ ಏನ್ರಿ ಆ ದೀಪ ಅನ್ನತಕ್ಕಂಥದ್ದು, ಆ ಜ್ಯೋತಿ ಅನ್ನತಕ್ಕಂಥದ್ದು, ಆ ಬೆಳಕು ಅನ್ನತಕ್ಕಂಥದ್ದು ನಾಗಮ್ಮನ ಹೊಕ್ಕಳದಿಂದ ಶರೀರದೊಳಗಿಂದ ಪ್ರವೇಶ ಆಯ್ತದ. ಅವಾಗಿಂದ ಓಡಿ ಬಂದಿಂದ ಹೇಳ್ತಾಳೆ ಏನ್ರಿ ಇವತ್ತ ಆ ತಾಯಿ ನನ್ನ ಗರ್ಭದೊಳಗಿಂದ ಪ್ರವೇಶ ಆಗಳ ಅಂತಕೊಂಡಾಗ ಆ ಈರ್ವರ ಕುಣದ ಗಂಡ ಹೆಂಡತಿ ಅಂದ ಖುಷಿ ಪಡ್ತಾರ. ತಿಂಗಳಾಯ್ತು, 2 ತಿಂಗಳಾಯ್ತು, ನಾಗಮ್ಮ ಗರ್ಭಿಣಿ ಅಕ್ಕಳ. ಗರ್ಭಿಣಿ ಆದ ಬಳಿಕ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ. 3 ತಿಂಗಳಾಯ್ತು, 4 ತಿಂಗಳಾಯ್ತು. ನಿಮ್ಗೆಲ್ಲರಿಗೂ ಕುಣದ ಬಯಕೆಗಳಿಂದ ಕಾಡ್ದಂಗ ಹಾಕಿ ನಾಗಮ್ಮಗನ ಕುಣದ ಬಯಕೆಗಳು ಕಾಡ್ತಿದ್ವು. ಅಂದ್ರೆ ನಿಮಗ್ ಕಾಡ ಬಯಕೆನೆ ಬೇರೆ ಏನ್ರಿ, ನಿಮಗ್ ಕಾಡ ಬಯಕೆ ಬೇರೆ. ನಿಮಗೆ ಅಂದ ಎಳ್ಳಚ್ಚಿ ಸಜ್ಜು ರೊಟ್ಟಿ ಏನ್ರಿ, ಹುಳ್ಬಾನ್ ಹಿಂಡಿ, ಅಗಸಿ ಹಿಂಡಿ, ಕರ್ಚಿಕಾಯಿ, ಆ ಹಣ್ಣ ಈ ಹಣ್ಣ ಏನ್ರಿ ಇವೆಲ್ಲ ಹಣ್ಣಾದ ತಿನ್ನಲ್ರಕ ಮಣ್ಣು ತಿತ್ತಾರ ಹೊಲ್ದಾಗಿಂದು ಏನ್ರಿ. ಹೊಲ್ದಾಗಿನ ಎರಿ ಮಣ್ಣು ತಿತ್ತಾರ ಚಾಕ್ಲೇಟ್ ತಿನ್ನಂಗ ಏನ್ರಿ. ನಾ ಹೋಗ್ಬೇಕು ತಿನ್ನಕತ್ತಿದ್ ಇಂಥ ಹೆಂಟಿ ಹಿಡ್ದಳ ಹಿಂಗ ಮಾಡಕತ್ತಿ. ಏನ್ ತಿಲ್ಲಕತ್ತಿ ಅಕ್ಕ ಅಂದೇನ? ಅಯ್ಯ ಮಣ್ಣು ತಿಲ್ಲಕತ್ತೀರಿ. ಮಣ್ಣಾಗ ತಿಲ್ಲಕತ್ತಿದ್ ಏನೇನ? ಅಯ್ಯ ನನ್ನ ಬಂಕಿ ಕಾಡ್ಲಕತ್ತಾವ. ಬಂಕಿ ಕಾಡಿದ್ರೆ ಮಣ್ಣು ತಿಂತಾರ ಅಂದೇನ? ಹ್ಞೂ ಯಪ್ಪ ಮಣ್ಣು ತಿಂತಾರ, ಅದಕ್ಕೆ ಹುಡ್ತಾವ ಇವಂತ ಕರಿಮಾರಿ ಮಂದೇನ ಒಂದೊಂದು ಹುಡ್ತಾವ್ ನೋಡ್ರಿ. ನಾನು ಇಲ್ಲಿ ಹತ್ತನ್ಯಾಗ ಒಂದು ನನ್ನ ಕಾರ್ ಸುತ್ತ ಹಾಕ್ಲಕತ್ತಿತ್ತು ಒಂದು ಹುಡುಗ. ಅದಕ್ಕ ಅಂಗಿ ಬೇಡ, ಚಡ್ಡಿ ಬೇಡ, ಏನು ಬೇಡ, ಕರ್ರಗ ಅಂದ್ರೆ ಕರ್ರಗ, ಬರೇ ಕಣ್ಣ ಹಲ್ಲ ಬಿಟ್ರೆ ಏನು ಕಾಣ್ತಿದ್ದಿಲ್ಲ ಪಾರದು. ಅದು ಹಿಂಗ್ ತಿರ್ಗಾಡ್ಲಕತ್ತಿತ್ತು. ನಾನೇ ಅದು ಹುಡುಗ ತಿರ್ಗಾಡ್ಲಕತ್ತದೋ ಇಲ್ಲಿ ಕಾರಿಗೆ ಗೀಚ್ ಹಾಕಿತ್ತು ನೋಡು ಹೋತ್ ನಾನೇನ ಅಟ್ಟನಂದ್ರೆ ಅವ್ರು ಓಡಿ ಬಂದು ಅಲ್ಲೆಲ್ಲ ರಾಜ ಇಲ್ಲಿದೇನ್ ರಾಜ? ಯಾವ ಇದು ರಾಜ ನಿಂದನೇವ? ಇದು ರಾಜ ಅಲ್ಲೇ ಯಾವ ಪೋತ್ ರಾಜ ಇದ್ದಂಗ ಹೋಯ್ ಮದ ಮೈ ಏನ್ರಿ ಇದು ರಾಜ ಕೆಟ್ಟ ಕರ್ರಗಂದ್ರ ಕರ್ರಗ. ನಾ ಅವಾಗ ತಿಳ್ಕೊಂಡೆ ಅಕ್ಕ ಒತ್ತಿ ಮಣ್ಣು ತಿಂದಂಗ ಕಾಣತ. ಇದ್ಲಿ ಪದ್ಲಿ ತಿಂದ್ರೆ ಏನ್ ಮಾಡ್ತಿ ಏನ್ರಿ? ನಿಮಗ್ ಕಾಡ ಬಯಕೆಗಳು ಬೇಡ, ನಿಮ್ಗೆ ಇದ್ಲಿ ತಿನ್ನೆ, ಮಣ್ಣು ತಿನ್ನೆ, ಇಂಥವೆಲ್ಲ ಹಣ್ಣ ಹಂಪ್ಲ ತಿನ್ನೆ ಬೇಡ. ಇವೆಲ್ಲ ತರ್ತಾರಲ್ಲ ಬೈಕಿ ಬುತ್ತಿ ಎತ್ತಿಕೊಂಡು ತರ್ತಾರಲ್ಲ ತವ್ರ ಮನೆಯವ್ರು, ನೋಡ್ಬೇಕು ಏನ್ರಿ. ಪಾಪ ಗಂಡು ಮಕ್ಕಳು ಅನ್ನ ಅವನಿಗೆ ನಮಗೇನಿಲ್ಲ ಅಂತ ಏನು ಇರ್ ಪಾಪ ಅವ್ರಿಗೆ ಏನದು ಏನ್ರಿ? ಒಂದು ಹಬ್ಬ ಅಂತೀರ, ಒಂದು ಹುಣ್ಣಿ ಅಂತೀರ, ಅವ್ರಿಗೆ ಏನದು ಹೇಳಿ ನೋಡೋಣ. ಮತ್ತ ಅದೇ ಹರಕ್ ಚಾಟಿ ಹಾಕೊಂಡೆ ತಿರ್ಗಾಡ. ನಮ್ಮ ಹಬ್ಬಗಳಿವು ಎಲ್ಲ ಜಗತ್ತಿನಾಗ ಹಬ್ಬಗಳು ಎಲ್ಲ ನಿಮ್ದೇ ಏನ್ರಿ. ಚಲೋ ಬಟ್ಟೆ ಉಡೋರು ನೀವು, ಮೈ ತುಂಬ ಬಂಗಾರ ಹಾಕೊಳ್ಳೋರು ನೀವು ಏನ್ರಿ. ನಾಗರ ಪಂಚಮಿ ಹಿಡ್ಕೊಂಡು ದೀಪಾವಳಿ ಹಿಡ್ಕೊಂಡು ಎಲ್ಲ ಹಬ್ಬ ನಿಮ್ಗೆ ಹೆಣ್ಮಕ್ಳುವೆ. ಗಂಡ್ಮಕ್ಳಿಗೆ ಸಿಟ್ಟು ಬತ್ತತ್ತು, ಪರಮಾತ್ಮರು ಜಗಳ ತೆಗೆದು ಪರಮಾತ್ಮ ಎಲ್ಲ ಹಬ್ಬ ಹುಣಿವೆಲ್ಲ ಹೆಣ್ಮಕ್ಳಿಗೆ ಕೊಟ್ಟಿದಿ, ಗಂಡ್ಮಕ್ಳಿಗೆ ಒಂದು ಹಬ್ಬ ಕೊಟ್ಟಿಲ್ಲ. ಜಗಳ ತೆಗೆದು ಕೂಡ ಪರಮಾತ್ಮ ಕುತ್ಕೊಂಡು ವಿಚಾರ ಮಾಡ, ಹೌದಲ್ಲ ಎಲ್ಲ ಹಬ್ಬ ಹೆಣ್ಮಕ್ಳಿಗೆ ಕೊಟ್ಟಿವಿ, ಗಂಡ್ಮಕ್ಳಿಗೆ ಏನು ಕೊಟ್ಟೆ ಇಲ್ಲ. ಹಿಂಗ್ ವಿಚಾರ ಮಾಡಿ ಅವ ಅನ್ನೋದು ಪರಮಾತ್ಮ ಅವ್ರಿಗೆಲ್ಲ 2-3 ದಿವಸದ ಅಟ್ಟೆ ಹಬ್ಬ ಕೊಟ್ಟಿನಿ, 15 ದಿವಸದ ಒಂದೇ ಹಬ್ಬ ಕೊಡ್ತೀನಿ ನಿಮ್ಗ ಅನ್ನತ್ತ. ಯಾವುದು? ಹೋಳಿ ಉಣ್ಣೆ ಹೊಯ್ಕೋ ತಿರ್ಗಾಡ್ರಿ. ನಮಗ್ ಕೊಟ್ಟಿದ್ದ ಅದು ಒಂದೇ ಹಬ್ಬ ಹೋಳಿ ಉಣ್ಣೆ. ಅದು ಏನು ಮತ್ತ ಹೋಳಿ ಉಣ್ಣೆ ಅಂತಂದ್ರು ಕೂಡ ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋದಿಲ್ಲ, ಅವು ಹರಕ್ ಬಟ್ಟೆನೇ ಹಾಕೊಳ್ಳೋದು. ದಿನ ಒಂದಿನ ಚಲೋ ಬಟ್ಟೆ ಹಾಕೊಳ್ಳೋದಿರ್ತಾವತ್ತ. ಹಬ್ಬದ ದಿವಸ ಅಂದ ಹರಕ್ ಬಟ್ಟೆ ಹಾಕೊಂಡು ಮಾರಿಗೆಲ್ಲ ಈ ಗಾಡಿ ಹರಿ ಬಣ್ಣ ಮಾರಿಗೆ ಹಚ್ಕೊಂಡಲ್ಲ ಹೊಯ್ಕೋ ತಿರ್ಗಾಡೋದು. ಯಾವಾಗಂದ ಹೊಯ್ಕೊಂಡ್ ಅಂತ ತುಟಿ ಹಿಂತಿಂತವಾಗಿರ್ತಾವ. ಮರದಿವ್ಸ ಅಂದ ಹೋಳಿ ಗುಂಡೆ ಅಂದ್ರೆ ನಮ್ಮದು ಮುಗಿತ ಹಬ್ಬ ನಡೆ, ಮತ್ ಮುಂದಿನ ವರ್ಷ ನಮ್ಮ ಹಬ್ಬ. ಹೌದಲ್ರಿ? ಎಲ್ಲ ಬೈಕಿ ಬುತ್ತಿ ನಿಮಗ, ಹಣ್ಣ ನಿಮಗ ಏನ್ರಿ, ಎಲ್ಲ ಅವ್ರಿಗೆ. ನೀವು ನಿಮಗ್ ಕಾಡ್ತಕ್ಕಂಥ ಬಯಕೆಗಳನ್ನ ನಾಗಮ್ಮಗೆ ಅಂದ ಕಾಡ್ಲಿಲ್ಲ. ಯಾಕ? ಆ ಗರ್ಭದೊಳಗೆ ಯಾರು ಬೆಳಿಲಿಕ್ಕತ್ತಾರ ತಗೊಂಡ ಕೇಳಿದ್ರೆ ಪಾರ್ವತಿ ಬೆಳಿಲಿಕ್ಕತ್ತಾಳ. ಹಾಗಾದ್ರೆ ಅವಳಿಗೆಂದ ಎಂತ ಆ ಬಯಕೆಗಳಿಂದ ಕಾಡ್ತವೆ ಏನ್ರಿ? ನಿತ್ಯನ ಕೂಡ ಹಣಿ ತುಂಬ ವಿಭೂತಿ ಧರಿಸ್ಕೋಬೇಕು, ಗುಡಿ ಗುಂಡಾರಗಳಿಗೆ ಹೋಗಬೇಕು, ಮಹಾತ್ಮರ ಪುರಾಣ ಪ್ರವಚನಗಳನ್ನ ಕೇಳಬೇಕು, ಶಾಸ್ತ್ರಗಳನ್ನ ಕೇಳಬೇಕು,
ಏನ್ರಿ ದಾನ ಧರ್ಮಾದಿಗಳನ್ನ ಮಾಡಬೇಕು, ಭಗವಂತನ ಧ್ಯಾನ ಮಾಡ್ಬೇಕನ್ನುವಂತ ಬಯಕೆ ಯಾವಾಗ ನಾಗಮ್ಮಗೆ ಅಂದ ಕಾಡ್ತಿರ್ತೇವೆ ಪುಣ್ಯಾತ್ಮರೇ. ಹಿಂಗೆಲ್ಲ ಕಾಡ್ತಾ ಇರುವಂತ ಪ್ರಸಂಗದೊಳಗ ಏನ್ರಿ 8 ತಿಂಗಳಾಯ್ತು, 9 ತಿಂಗಳಾಯ್ತು. 9 ತಿಂಗಳಿಂದ 9 ದಿವಸದಿಂದ ಯಾವಾಗ ತಾಯಿ ನಾಗಮ್ಮಳ ಗರ್ಭಕ್ಕೆಂದ ತುಂಬುತ್ತಾವೋ, ಬೆಳಗಿನ ಜಾವದ 4 ಗಂಟೆ ಸಮಯ, ಸೋಮವಾರ ದಿವಸ ಬೆಳಗಿನ ಜಾವದ 4 ಗಂಟೆ ಸಮಯ ಪ್ರತಿನಿತ್ಯ ಹೇಳುವಂಗ ಪಾಪ ನಾಗಮ್ಮ ಯಾವಾಗಂದ ಹಾಸಿಗೆ ಒಳಗೆಂದು ಇನ್ನೇನು ಹೇಳ್ತಾಳೆ. ಆಶ್ಚರ್ಯ ಏನು ಒತ್ತುಕೊಂಡದ ಕೇಳಿದ್ರೆ ಏನ್ರಿ, ಆಶ್ಚರ್ಯ ಏನು ಒತ್ತುಕೊಂಡದ ಕೇಳಿದ್ರೆ ಆ ತಾಯಿಗೆ ಯಾವುದೇ ತರದ ಕುಣದ ತ್ರಾಸಿಲ್ಲ, ನೋವಿಲ್ಲ, ನಲಿವಿಲ್ಲ. ಬೆಳಗಿನ ಜಾವ ಯಾವಾಗಂದ ಹಿಂಗ ಎದ್ದು ನೋಡ್ತಾಳೆ, ಆ 9 ತಿಂಗಳ ತುಂಬಿರ್ತಕ್ಕಂಥ ಗರ್ಭ ಅಂದ್ರ ಅವಳಿಗೆಂದ ಬೆಳಗಿನ ಜಾವದ 4 ಗಂಟೆ ಸಮಯಕ್ಕ ಆ ತಾಯಿ ಎಂದ ಹೆರಿಗೆ ಹಾಕದೆ ಒಂದು ಗಂಡಸು ಮಗನಿಗೆ ಜನ್ಮ ಕೊಡ್ತಾಳೆ. ಶಿವಸಾಂಬಜೈ ನಮ ಪಾರ್ವತೆ ಶಿವ ಹರ ಹರ. ಏನ್ರಿ ನೋಡ್ರಿ, ಅವಳಿಗೆಂದ ಯಾವ ನೋವಿಲ್ಲ, ತ್ರಾಸಿಲ್ಲ, ಕಷ್ಟಗಳಿಲ್ಲ, ಯಾವುದನ್ನು ಕೂಡ ಇಲ್ಲ. ಯಾಕಂದ್ರ ಒಬ್ಬ ತಾಯಿ ಹೆರಿಗೆ ಆಗ್ಬೇಕಾಗಿತ್ತು ಅಂತಕೊಂಡ್ರ, ಒಂದು ಮಗುವಿಗೆಂದ ಜನ್ಮ ಕೊಡ್ಬೇಕಾಗಿತ್ತು ಅಂದ್ರೆ ತನ್ನೆಂದ ಪುನರ್ಜನ್ಮ ಆಗಿರ್ತದ. ಏನ್ರಿ ಅಟ್ಟು ತ್ರಾಸ್ ಹೇಳ್ತಾರಲ್ಲ ನಮ್ಮ ಶಾಸ್ತ್ರದೊಳಗಿಂದ ಹೇಳ್ತಿರ್ತಾರ. ಪ್ರಸೂತಿ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ ತಗೊಂಡು ವೈರಾಗ್ಯಗಳು ಬರ್ತಾವ. ಪುರಾಣ ವೈರಾಗ್ಯ ಅಂತಂದ್ರೆ ಇಲ್ಲ ಹೇಳ್ತೀವಲ್ಲ, ಯಾವ್ದು ನಿಮ್ ಸಂಕಟ ಬರಂಗಿಲ್ಲ, ಏನ್ ತಂದಿರಿ, ಏನ್ ಒಯ್ತೀರಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅಂದ್ಕೊಳ್ಳಿ. ಇಲ್ಲಿದಿಂದ ಜಯಮಂಗಲ ಮನುತನ ಗಂಗಾಳ ತೋಳುತ್ತಾನ. ಏನ್ರಿ ಗಂಗಾಳ ತೋಳುತ್ತಾನ. ಅಯ್ಯ ತಂಗಿ ಕರೆಯೋದಿಲ್ಲ ಅಜ್ಜರ್ ಹೇಳೋದು, ಏನು ಒಯ್ತಿ ಹೇಳವ, ಏನ್ರಿ ಏನು ಒಯ್ತಿ ಹೇಳ ತಗೊಂಡ್ಸಿ ಅನ್ಕೋತಂದ ಇರೋದು ಎಲ್ಲ ಸುಳ್ಳಿ ತಂಗಿ ಅನ್ನೋದು. ಅಂದ್ ಈ ರೋಡ್ ದಾಟದ್ರಿ ಅಲ್ಲ, ನಮ್ ಪುರಾಣ ಇಲ್ಲೇ ಉಳಿತ್ ನೋಡ್ ಹೈರಾಣ. ಯಾರು ಇಲ್ಲ, ಅದು ಪುರಾಣ ವೈರಾಗ್ಯ ಅವಾಗ ಅಟ್ಟೆ ವೈರಾಗ್ಯ. ಸ್ಮಶಾನ ವೈರಾಗ್ಯ, ಯಾರು ದೊಡ್ಡ ಶ್ರೀಮಂತ ಸತ್ತಿರ್ಬೇಕು, ಅವನಿಗೆ ಮಣ್ಣು ಕುಡಕಂದ ಹೋಗಿರ್ತೀರಿ, ಅವನಿಗೆ ಮಣ್ಣಾಗಿಡಕಂದ ನೋಡ ಏನು ಒಯ್ಲಕತ್ತ ನೀವು ಎಟ್ಟು ಗಳಿಸಿದ್ನ್ಯಾಕ ಎಲ್ಲ ಇಲ್ಲೇ ಬಿಟ್ಟು ಹೊಂಟ ಅನ್ನೋದು ಇರ್ತಾನ. ಅವನಿಗೆ ಮಣ್ಣ ಮುಚ್ಚ ಅವ್ನು ಹೊಲ ದಾಟುತ್ತಾನ. ಅವ್ನು ಹೊಲ ದಾಟದ್ ಕೂಡ ಮತ್ತೆ ಯಾರಂದ ಹಾಲು ಮಾರೋದು ಬಿಟ್ರೆ, ಕಬ್ಬು ಮಾರೋದು ಬಿಟ್ರಿ, ಯಾರು ಬಡ್ಡಿ ವ್ಯವಹಾರ ಮಾಡೋದು ಬಿಟ್ರಿ, ಯಾರು ಬಿಟ್ಟಿಲ್ಲ. ಸುಮ್ಮ ಅಲ್ತೇನ ಅದು ವೈರಾಗ್ಯ ಇರ್ತದ. ಇನ್ನ ಪ್ರಸೂತಿ ವೈರಾಗ್ಯ, ಹೆಣ್ಮಕ್ಳಂದ ಅಳ್ತಿರ್ತಾರತ್ತ, ಹೇ ಪರಮಾತ್ಮ ಇಟ್ಟು ತ್ರಾಸ ಅನ್ನೋದು ಗೊತ್ತಿತ್ತದ, ನಮ್ಮ ಮಕ್ಕಳನ್ನೇ ಕೇಳ್ತಿದ್ದಿಲ್ಲ ಯಪ್ಪ, ಇದೊಂದು ಏನು ಕೊಟ್ಟಿದಿ ಕೊಟ್ಟು ಬಿಡು, ಮತ್ತೆ ನನ್ನ ಮುಂದೆ ಮಕ್ಕಳೇ ಬ್ಯಾಡ ಅಂದಕ್ಕೆ ನಮ್ಮ 136 ಹಡ್ದಾಳ. ಏನ್ರಿ 36 ಒಬ್ಬ ಮುಸ್ಲಿಂ ಹೆಣ್ಮಗಳು, ನಾ ಸುಳ್ಳು ಹೇಳಲ್ಲ, 36 ಹಡ್ದಾಳ. ನಾ ಮೊನ್ನೆ 37 ಹೊಟ್ಲಿದ್ಲು. ಏನ್ರಿ 36 ಹಡ್ದಾಳ, ಮತ್ 37 ಮತ್ ಆಕಿನೂ ಅಂದಿರ್ಬೇಕಲ್ಲ, ಅಲ್ಲ ಬಚ್ಚನ ಕೊರೇ ಬಾಬಾ, ನನಗ್ ಮುಂದೆ ಮಕ್ಕಳೇ ಬ್ಯಾಡ ಅಂದಕಿನ ಅಟ್ಟ ಹಣದ ಒಂದ್ ಸವಣ ಚೀರ್ತಿರ್ತಾರ, ಅಳತಿರ್ತದತ್ತ. ಯಾವಾಕಿನ ಒಬ್ಬಾಕಿ ಏನ್ರಿ ಮನ್ಯಾಗಿಂದ ಬ್ಯಾನಿ ತಿಲ್ಲಕತ್ತಳ, ಇದು ಗಂಡು ಹೊರಗೆ ಹೋಗಿತ್ತು. ಹೋಗೋದಕ್ಕ ಬಾಗಿಲ್ದಾಗ ಹೋಗ್ಬೇಕು ಹೆಣ್ಮಗಳು ನಿಂತಿದ್ಲು. ಇವನು ಹೆಣ್ಣು ತೆಳದ ಕೇಳಕತ್ತು, ನಾವಲ್ಲೇ ಯವ್ವ ನಾವಲ್ರಿ ಯವ್ವ ಹಿಂಗ ಅಳತಿದ್ಲು. ಇವ ಬಂದ ಗಂಡ ಬಂದ್ಕೊಳ್ಳೋನ್ ಯಾಕ್ರಿ ನಾನು ಹೆಣ್ತಿ ಯಾಕೆ ಅಳ್ಳಾಕತ್ತಾಳ ಅನ್ನ, ಐ ನಿನ್ ಹೆಣ್ತಿ ಬ್ಯಾನಿ ತಿಲ್ಲಕತ್ತಾಳ ಅಳ್ಳಾಕತ್ತಾಳ, ಮತ್ ತಿಂದ್ರ ತ್ರಾಸ ಆಕೇತಂದ್ರೆ ಅದ್ಯಾಕ್ ತಿತ್ತಾಳತ್ತ. ಬ್ಯಾನಿ ತಿಂದ್ರೆ ತ್ರಾಸ ಆಕೈತೆ ಅದ್ಯಾಕ್ ತಿತ್ತಾಳ ಉಗುಳತ್ ಹೇಳನ್ನತ್ತ. ಅದೇ ಕಾಡ್ಲೆ ಹುಣಸೆ ಏನು ಹುಣಸಿಪಕ್ಕ ತಿಂದ್ರ ತ್ರಾಸ ಆಕೈತೆ ಅದ್ಯಾಕ್ ತಿತ್ತಾಳ ಉಗುಳತ್ ಹೇಳ ಉಗುಳು. ಈಗೇನ್ ಗೊತ್ತ ಪಾಪ ಏನ್ರಿ ಅವ್ನಿಗೆ ಏನ್ ಗೊತ್ತಿನ ಹಂಗ ಯಾಕೋ ಏನಾಯ್ತು ಗಂಡು ಅವಾ 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 ಗಂಡು ಹೊಟ್ಟದ್ರಿ. ಹೆಂಗ ತ್ರಾಸ ಅನುಭವಿಸೋರು ಯಾರು ತಾಯಿದಿರಲ್ರಿ. ಅವಂದ ಏನದ ಪಾಪ ಮೀಸಿವ್ರು ಹಿಡ್ಕೊತ ಯಾಕೋ ಬಣಿತನ ಐತಲ್ಲ ಆಯ್ತಲ್ಲ ಕಾಕ ಏನ್ ಬಿಟ್ಟದ ಹೆಣ್ಣ ಗಂಡು ಬಿಟ್ಟದ ಗಂಡು ಅವಾವ ಪಾರ್ಟಿ ಕೊಡ್ಬೇಕಲ್ಲಪ್ಪ ಅಂತಾರ. ಹಿಂಗ ಯಾಕಂತಾರ ಮುಂದೆ ನಾ ಹೇಳ್ತೇನೆ ನಿಮಗ. ಯಾವಾಗಿಂದ ತಾಯಿ ನಾಗಮ್ಮಳಿಗೆ ಏನ್ರಿ ಒಂದು ಗಂಡಸ್ ಮಗುವಿಗಿಂದ ಜನ್ಮ ಅಂತಗಂದ ಕೊಡ್ತಾಳ. ಅದು 1 ದಿವಸ ಆಯ್ತು, 2 ದಿವಸ ಆಯ್ತು, 11 ದಿವಸದಿಂದ ಮಗುವಿಗಿಂದ ತುಂಬಿರ್ತಕ್ಕಂಥ ಪ್ರಸಂಗದೊಳಗ ಆ ಮಗುವಿಗಿಂದ ನಾಮಕರಣ ಅಂತಕ್ಕಂಥ ಮಾಡ್ತಾರೆ. ಅಂದಿನ ದಿನಮಾನದೊಳಗ ಯಾವ ರೀತಿಯಾಗಂದ ನಾಗಲಿಂಗೇಶ್ವರ ತೊಟ್ಟಲ ಕಾರ್ಯಕ್ರಮ ಆಯ್ತು ಅನ್ನೋದನ್ನ ನಾನು ನೋಡಿಲ್ಲ, ನೀವು ಕೂಡ ನೋಡಿಲ್ಲ. ಬಹುಶಃ ಇಟ್ಟು ಅದ್ದೂರಿಯಾಗಿ ಅಂದ ಅವತ್ತಿನ ದಿನಮಾನದೊಳಗ ನಾಗಲಿಂಗೇಶ್ವರಂದ ತೊಟ್ಟಲ ಕಾರ್ಯಕ್ರಮ ಏನ್ರಿ ಎಂದೂ ಆಗಿರ್ಲಿಕ್ಕಿಲ್ಲ. ಬಹುಶಃ ಅದಕ್ಕಿಂತ ವೈಭವದೊಳಗ ಇವತ್ತು ನಮ್ಮ ಎಲ್ಲ ಹುಲಿಗೆ ಬಾಳಿ ಭಕ್ತರು, ಆಕಳ ಕಳದ ಭಕ್ತರು, ಇವತ್ತು ನಮ್ಮ ಸಂಕವನಟ್ಟಿ ಭಕ್ತರು
ಎಲ್ಲರೂ ಕೂಡ ತೊಟ್ಟಲ ಕಾರ್ಯಕ್ರಮ ಅಂತಕ್ಕಂಥವನ್ನ ಅದ್ದೂರಿಯಾಗಿಂದ ಮಾಡಿ ತೋರಿಸ್ತಾರ. ಅದು ತೊಟ್ಟಲ ಕಾರ್ಯಕ್ರಮ ಹೆಂಗ್ ಆಕೈತಿ ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ನೋಡೋಣ.